ಮೊಸರು ಮಾಡೋದಕ್ಕೆ ಉಪಯೋಗಿಸೋ ಪ್ಯಾಸ್ಚರೈಸರ್ ಇದು. ಓಹೋ, ಮೊಸರು ಮಾಡೋ ಕರ್ಡ್. ಹಾಂ, ಓಕೆ. ಹಾಂ, ಹೇಳ್ತೀನಿ ನಾನು ಆಚೆ ಹೇಳ್ತೀನಿ. ಓಕೆ ಓಕೆ. ಆಮೇಲೆ ನಾನು ಗಮನಿಸ್ತಾ ಇದ್ದೀನಿ, ಹಾಲು ಜಿಡ್ಡಿನ ಅಂಶ ನಾನು ನೋಡಿದ್ದೀನಿ, ಅದಕ್ಕೆ ಹೇಳ್ತಿದ್ದೀನಿ. ನಿಂತ್ಕೊಳ್ಳೋಕ್ಕಾಗಲ್ಲ, ಜಾರುತ್ತೆ. ಮತ್ತೆ ನಿಮ್ಗೆ ಭಾಳ ಕ್ಲೀನಾಗಿ ಇಟ್ಟಿದ್ದೀರಿ ಸರ್. ಇದು 25 ವರ್ಷದ ಹಿಂದಿಂದು, 26 ವರ್ಷ. ಪ್ಲಾಂಟ್. ಹಾಂ, 2000ರಲ್ಲಿ ಇದು ಪ್ಲಾಂಟ್ ಬಂದಿತ್ತು. ಈಗ 26ರಲ್ಲಿದ್ದೀವಿ ನಾವು. 26 ವರ್ಷದ ಹಳೆ ಪ್ಲಾಂಟ್. ಇದು ಎಷ್ಟು ಶಿಫ್ಟಲ್ಲಿ ನಡೆಯುತ್ತೆ? 2 ಶಿಫ್ಟ್. 2 ಶಿಫ್ಟ್. ಎಷ್ಟು ಗಂಟೆಗೆ ಶುರು ಆಗುತ್ತೆ? 6ರಿಂದ 2, 2ರಿಂದ 10. ಎಷ್ಟು ಲಕ್ಷ ಪ್ಯಾಕೆಟ್ ಹಾಲು ತಯಾರಾಗುತ್ತೆ? ಸರ್, ಹಾಲು 10 ಲಕ್ಷ ಲೀಟರ್ ಹಾಲು. ಹಾಂ. ಯಾಕಂದರೆ ನಾವು 200 ml ಮಾಡ್ತೀವಿ, 500 ml ಮಾಡ್ತೀವಿ, 6 ಲೀಟ್ರ್ ಮಾಡ್ತೀವಿ, 1 ಲೀಟ್ರ್ ಮಾಡ್ತೀವಿ. ಸೊ ಇದು ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಸರ್, ಇದು ಪ್ರೊಸೆಸಿಂಗ್ ಹಾಲ್ ಅಂತ ಅಂದ್ಬಿಟ್ಟು ಈಗ CCR ಅಲ್ಲಿ ಅವರು ಏನು ಎಕ್ಸ್ಪ್ಲೈನ್ ಮಾಡೋದಲ್ಲ, ಹಾಲನ್ನ ಹೆಂಗೆ ಪ್ರೋಸೆಸ್ ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ಮತ್ತು ಪ್ಯಾಸ್ಚರೈಸರ್ಗಳು, ಮಿಲ್ಕ್ ಪ್ಯಾಸ್ಚರೈಸರ್ ಇದೆ, ಕರ್ಡ್ ಪ್ಯಾಸ್ಚರೈಸರ್ ಇದ್ದಾರೆ, ಹೋಮೋಜಿನೈಸರ್ ಇದೆ, ಮತ್ತು ರಾ ಮಿಲ್ಕ್ ಸೈಲೋದು ಸ್ಯಾಂಪ್ಲಿಂಗ್ ನೋಡ್ಬೋದು ನಾವು. ಸ್ಯಾಂಪ್ಲಿಂಗ್ ಕಾರ್ ಅವೈಲಬಲ್ ಇದೆ. ಸೊ ರಾ ಮಿಲ್ಕು, ಪ್ರೋಸೆಸ್ ಮಿಲ್ಕ್, ಇಷ್ಟು ಆ್ಯಕ್ಟಿವಿಟಿ ಇಲ್ಲಿ ನಡೆಯುತ್ತೆ. ಹಾಲು ಸಂಸ್ಕರಣಾ ಕೊಠಡಿ, ಮಿಲ್ಕ್ ಪ್ರೊಸೆಸಿಂಗ್ ಹಾಲ್ ಅಷ್ಟು. ಓಕೆ, ಬನ್ನಿ. ವಾವ್. ಸರ್, ಇದು ಏನು ಮೇಡಮ್ ಇದು? ಹೋಮೋಜಿನೈಸರು. ಇದೊಂಥರ ಮಾಯಾ ಪ್ರಪಂಚ ನೋಡುವಂಗೆ ಆಗ್ತಿದೆ. ನಾನು ಯಾವ್ಯಾವ್ದು ಎಲ್ಲೆಲ್ಲಿ ಹೋಗ್ತಿದೆ, ಏನೇನು ಆಗ್ತಿದೆ ಏನು ಗೊತ್ತಾಗಲ್ಲ. ನಿಮಗೆ ಮಾತ್ರ ಗೊತ್ತು ಇಲ್ಲಿ ಏನು ನಡೆಯುತ್ತೆ ಅಂತ. ಇದು ಹೋಮೋಜಿನೈಸರ್. ಹಾಂ. ಇದು ಹೋಮೋಜಿನೇಷನ್ ಹೇಳಿದ್ನಲ್ಲ ನಾನು, ಪ್ರೋಸೆಸ್ ಮಾಡ್ತಾರೆ. Okay. ಆಯ್ತಾ? ಇದು ಸೈಲೋ. ಟ್ಯಾಂಕರಿಂದ ಇಲ್ಲಿ ಬರ್ತಾ ಇದೆ ಒಳಗಡೆ. ಟ್ಯಾಂಕರಿಂದ ಹಾಲು ಒಳಗಡೆ ಬರ್ತಾ ಇದೆ. ಹೌದು, ಇದ್ರೊಳಗೆ ಬರೋದು. ಹಾಂ. ಪ್ಯಾಸ್ಚರೈಸರ್. ಹಾಂ. ತಣ್ಣಗಿದೆಯಾ? ತಣ್ಣಗಿದೆಯಾ? ತಣ್ಣಗಿಲ್ಲ ಸರ್. ತಣ್ಣಗಾಗುತ್ತೆ. ಅದರಲ್ಲಿ ಪ್ಲೇಟ್ಸ್ ಇರುತ್ತೆ. ಆ ಪ್ಲೇಟ್ ಮಧ್ಯ ಹಾಲು ಹೀಟಾಗಿ ಕೂಲಾಗಿ ಆಚೆ ಬರುತ್ತೆ. ಇಲ್ಲಿ ಹಾಲು ಈ ಕೆಳಗಿದೆ. ಹಾಲಿರೋದು ನಿಮಗೆ ಇಲ್ಲಿ ಸ್ವೆಟ್ಟಿಂಗ್ ಕಾಣುತ್ತೆ. ಇಲ್ಲ, ಇಷ್ಟು ಪೈಪ್ ಲೈನ್ಸ್ ಇದೆ, ಇದೆಲ್ಲ. ಸರ್, ಅದು ಹೇಳ್ತೀನಿ ಆಚೆ. ಓಕೆ. ಇವೆಲ್ಲ ಏನು? ಇವೆಲ್ಲ ವಾಲ್ಸ್ ಸರ್, ವಾಲ್ಸ್. ಒಂದೊಂದು ಲೈನ್ಗೂ ಒಂದೊಂದು ವಾಲ್ ಕಂಟ್ರೋಲ್ಸ್ ಇರ್ತವೆ. ಹಾಲು ತಗೊಳ್ಳೋದಕ್ಕೆ, ಸೇಫ್ಟಿ ಮಾಡೋದಕ್ಕೆ, ಎಲ್ಲದಕ್ಕೂ ಅದೇ ಆದ ಸಪ್ರೇಟ್ ವಾಲ್ಸ್ ಇರ್ತವೆ. ಕರ್ಡ್ ಪ್ಯಾಸ್ಚರೈಸರ್. ಓಕೆ. ಹಾಂ. ಮೊಸರು ಮಾಡೋದಕ್ಕೆ ಉಪಯೋಗಿಸೋ ಪ್ಯಾಸ್ಚರೈಸರ್ ಇದು. ಓಹೋ, ಮೊಸರು ಮಾಡೋ ಕರ್ಡ್. ಹಾಂ, ಓಕೆ. ಹಾಂ, ಹೇಳ್ತೀನಿ ನಾನು ಆಚೆ ಹೇಳ್ತೀನಿ. ಓಕೆ ಓಕೆ. ಆಮೇಲೆ ನಾನು ಗಮನಿಸ್ತಾ ಇದ್ದೀನಿ, ಹಾಲು ಜಿಡ್ಡಿನ ಅಂಶ ನಾನು ನೋಡಿದ್ದೀನಿ, ಅದಕ್ಕೆ ಹೇಳ್ತಿದ್ದೀನಿ. ನಿಂತ್ಕೊಳ್ಳೋಕ್ಕಾಗಲ್ಲ, ಜಾರುತ್ತೆ. ಮತ್ತೆ ನಿಮಗೆ ಭಾಳ ಕ್ಲೀನಾಗಿ ಇಟ್ಟಿದ್ದೀರಿ ಸರ್. ಇದು 25 ವರ್ಷದ ಹಿಂದಿಂದು, 26 ವರ್ಷ. ಪ್ಲಾಂಟ್. ಹಾಂ, 2000ರಲ್ಲಿ ಇದು ಪ್ಲಾಂಟ್ ಬಂದಿತ್ತು. ಈಗ 26ರಲ್ಲಿದ್ದೀವಿ ನಾವು. 26 ವರ್ಷದ ಹಳೆ ಪ್ಲಾಂಟ್.
ಅಲ್ಲಿ ಪ್ಯಾಸ್ಚರೈಸರ್ ಎರಡು ಥರ ಇದೆ. ಮಿಲ್ಕ್ ಪ್ಯಾಸ್ಚರೈಸರ್ ಮತ್ತು ಕರ್ಡ್ ಪ್ಯಾಸ್ಚರೈಸರ್. ಮಿಲ್ಕ್ ಪ್ಯಾಸ್ಚರೈಸರ್ 4 ಇದೆ ಮತ್ತು ಕರ್ಡ್ ಪ್ಯಾಸ್ಚರೈಸರ್ 2 ಇದೆ. ಸೊ ಇವೆಲ್ಲ ಹೆಂಗಂದರೆ ನಾವು ಸ್ಟ್ಯಾಂಡ್ ಬೈ ಥರ ಒಂದು ಹೋಲ್ಡ್ ಮಾಡ್ಕೊತೀವಿ, ಒಂದು ಆಪ್ರೇಟ್ ಮಾಡ್ತೀವಿ ಮತ್ತು ನೆಕ್ಸ್ಟು ಇನ್ನೊಂದನ್ನ ಯೂಸ್ ಮಾಡ್ಕೊತೀವಿ. ಸೊ ಏನಾದ್ರು ಪ್ರಾಬ್ಲಮ್ ಆದ್ರೂ ಈ ಥರ ಸ್ಟ್ಯಾಂಡ್ ಬೈ ಇರೋದ್ರಿಂದ ಸೊ ಪ್ರೋಸೆಸ್ ಎಲ್ಲೂ ಹ್ಯಾಂಪರ್ ಆಗಲ್ಲ. ಮತ್ತು ಮಿಲ್ಕ್ ಪ್ಯಾಸ್ಚರೈಸರ್ ಏನು ವಿಶೇಷತೆ ಅಂದರೆ ಮಿಲ್ಕನ್ನ 76 ಡಿಗ್ರಿ ಹೀಟ್ ಮಾಡ್ತೀವಿ, ಇಮಿಡಿಯೇಟಾಗಿ 4 ಡಿಗ್ರಿ ಚಿಲ್ ಮಾಡ್ತೀವಿ. ಇಮಿಡಿಯೇಟ್ 4 ಡಿಗ್ರಿ ಚಿಲ್ ಮಾಡ್ತೀವಿ. ಸೊ ಅಲ್ಲಿ ಪ್ಯಾಸ್ಚರೈಸರ್ ಪ್ಲೇಟ್ಸ್ಗಳಿರುತ್ತೆ, ಆ ಪ್ಲೇಟ್ಸ್ ಮಧ್ಯೆ ಮಿಲ್ಕು ಹೀಟ್ ಆಗುತ್ತೆ ಮತ್ತೆ ಚಿಲ್ಲಾಗಿ ವಾಪಸ್ ಆಚೆ ಪ್ಲಾಂಟಿಂದ ಆಚೆ ಬರುತ್ತೆ. ಆಯ್ತಾ? ಮೊಸರುದು ಏನು ವಿಶೇಷತೆ ಅಂದರೆ ಮಿಲ್ಕನ್ನ 90ಇಂದ 92 ತನಕ ಹೀಟ್ ಮಾಡ್ತೀವಿ, ಮತ್ತೆ ಅದನ್ನ 35-36 ಡಿಗ್ರಿಗೆ ಕೂಲ್ ಮಾಡ್ತೀವಿ. ಸೊ ಕೂಲ್ ಮಾಡಿರೋಂಥ ಮೊಸರು ಹಾಲಿಗೆ ಹಾಕ್ತೀವಿ. ಹಾಕಿರೋ ಮೊಸರು ಹಾಲನ್ನು ಪ್ಯಾಕೆಟ್ ರೂಪದಲ್ಲಿ ಪ್ಯಾಕ್ ಮಾಡಿ ಅದನ್ನು ಇನ್ಕ್ಯೂಬೇಷನ್ ರೂಮಲ್ಲಿಟ್ಟು 4.5 to 5 ತಾಸಲ್ಲಿ ಇಡ್ತೀವಿ. ಆಮೇಲೆ ಮೊಸರಾಗತ್ತೆ. ಮೊಸರಾಗಿರೋದನ್ನ ಚೆಕ್ ಮಾಡಿ ನಂತರ ಅದನ್ನು ಕೋಲ್ಡ್ ಸ್ಟೋರೇಜ್ಗೆ ಶಿಫ್ಟ್ ಮಾಡೋದು. ಸೊ ಇಲ್ಲಿ ಮೊಸರು ಆಮೇಲೆ ಹಾಲು ಎರಡೂ ಆಗ್ತಾ ಇದೆ. ನಾನು ಗಮನಿಸ್ತಾ ಇದ್ದೆ, ಪ್ರತಿ ಟ್ಯಾಂಕರ್ಗೆ ಬೇರೆ ಬೇರೆ ವ್ಯವಸ್ಥೆ ಇದೆ. ಹೌದು, ಎಲ್ಲಿ ಅದು ಗೊತ್ತೇ ಆಗಲ್ಲ. ಆಮೇಲೆ ಇನ್ನೊಂದು ಬಹಳ ನಿಮ್ಗೊಂದು ಥ್ಯಾಂಕ್ಸ್ ಏನು ಹೇಳಬೇಕು ಅಂತಂದ್ರೆ, ಮೊದಲೇ ಜಿಡ್ಡಿನ ಅಂಶ ಎಲ್ಲಿ ಒಂದು ಡ್ರಾಪ್ ಕೂಡ ಹಾಲು ಕೆಳಗಡೆ ಬಿತ್ತಿಲ್ಲ ಮತ್ತು ಜಿಡ್ಡಾಗಿಲ್ಲ. ನಾವು ಮನೆಯಲ್ಲಿ 1 ಲೀಟರ್ ತಗೊಂಡ್ರೆ ನೋಡ್ತೀವಲ್ಲ, 108 ಪಾತ್ರೆ ಜಿಡ್ಡಾಗಿರುತ್ತೆ. ವಾಸನೆ ಹೆಂಗ್ ಬರುತ್ತೆ ಸರ್? ನೆಲದ ಮೇಲೆ ಹಾಲು ಬಿದ್ರೆ ವಾಸನೆ ಜಾಸ್ತಿ. ಸೊ ನಾವು 12 ಲಕ್ಷ ಲೀಟರ್ ಹಾಲು ಹ್ಯಾಂಡ್ಲ್ ಮಾಡ್ತಾ ಇದೀವಿ ನಾವು. ಓಕೆ, ಇದು 24 hours ರನ್ ಇರುತ್ತಾ? ಹೌದು ಸರ್. ಈ ಪ್ರೋಸೆಸಿಂಗ್ ಏನಂದ್ರೆ 24 ಅವರ್ ಪ್ರೋಸೆಸ್ ಆಗ್ತಾನೆ ಇರುತ್ತೆ. ಒಂದು ಪ್ರೋಸೆಸ್ ಮುಗಿದ್ಮೇಲೆ CIP ತಗೋತಾರೆ, ಆಲ್ಟರ್ನೇಟಿವ್ ಇಟ್ಕೊಂಡು ನೆಕ್ಸ್ಟ್ ಇನ್ನೊಂದಕ್ಕೂ ಯೂಸ್ ಮಾಡ್ತಾರೆ. ಸೊ ನಾನು ನೋಡ್ತಾ ಇದ್ದೆ 108 ಪೈಪ್ಗಳಿದೆ, 108 ಕನೆಕ್ಷನ್ಗಳಿದೆ, ನಮಗೆ ಗೊತ್ತೇ ಆಗಲ್ಲ. ಸೊ ನೀವು ಇದನ್ನ ಹೆಂಗೆ ಕಂಡುಹಿಡಿತೀರಿ? ಎಲ್ಲಾದ್ರೂ ಫಾಲ್ಟ್ ಆಯ್ತಪ್ಪ, ಏನಾಯ್ತು? ಸರ್ ಅಲ್ಲಿ ಎಲ್ಲದಕ್ಕೂ ನಂಬರ್ ಇರುತ್ತೆ, ಮತ್ತೆ ಲೈನ್ ಸೀಕ್ವೆನ್ಸಿಂಗ್ ಇರುತ್ತೆ. ಅಲ್ಲಿ ಏನು ಲೈನ್ ಸೀಕ್ವೆನ್ಸಿಂಗ್ ಇದೆಯಲ್ಲ, ಸ್ಕಾಡಾದಲ್ಲಿ ಅದೇ ರೀತಿ ಪಿಕ್ಚರ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇರುತ್ತೆ. ಯಾವುದೆಲ್ಲಿ ಇದು ಪ್ರಾಬ್ಲಮ್ ಆಯಿತು ಅಂದರೆ ಅಲ್ಲಿ ಪಾಪಪ್ ಬರುತ್ತೆ. ಆ ಪಾಪಪ್ ಮೇಲೆ ಆ ವಾಲ್ ಕರೆಕ್ಷನ್ ಮಾಡಬೇಕಾ, ಲೈನ್ ಕರೆಕ್ಷನ್ ಮಾಡಬೇಕಾ, ಏನು ಅವ್ರಿಗಲ್ಲಿ ಗೊತ್ತಾಗುತ್ತೆ. ಎಲ್ಲ ಸಿಸ್ಟಮಲ್ಲೇ ಗೊತ್ತಾಗುತ್ತೆ. ಸೊ ಎಕ್ಸಾಕ್ಟ್ ಪಿಕ್ಚರ್ ಆಸ್ ಇಟ್ ಈಸ್ ಏನಿದೆಯೋ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಸ್ಕಾಡಾ ಸಿಸ್ಟಮಲ್ಲಿ ಬರ್ತಾ ಇರುತ್ತೆ. ಮತ್ತೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಏನಾದ್ರು ಸಮಸ್ಯೆ ಆಗುತ್ತೆ. ಅದ್ಭುತ. ಸೊ ಇದೆಲ್ಲ ದೊಡ್ಡ ಪ್ರಾಂಗಣ ನೋಡ್ತಾ ಇದ್ದೀವಿ. ಇಲ್ಲಿ ಇದೆಲ್ಲ ಲ್ಯಾಬು, ಇದು ಸೇರಿ ಎರಡಕ್ಕೆ ಇದು ಆಫೀಸರ್. ಹೌದು ಸರ್. ಈ ಲ್ಯಾಬ್ ಬರೀ ಇದಕ್ಕೋಸ್ಕರನೇ ಹಾಲು ಮೊಸರು ಟೆಸ್ಟಿಂಗ್ ಅನಾಲಿಸಿಸ್ ಮಾಡುತ್ತೆ. ಟೆಸ್ಟಿಂಗ್ ಅನಾಲಿಸಿಸ್ ಮಾಡ್ತೀರಿ, ಪ್ರೊಸೆಸ್ ಆಗುತ್ತೆ. ಪಾಕೆಟ್ ಮೇಡಮ್ ಮುಂದೆ ಪ್ಯಾಕೆಟ್ ತೋರಿಸ್ತೀವಿ. ಈಗ ನಾವು ಪಾಕೆಟ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಓಕೆ. ಈ ಪಾಕೆಟ್ದು ಯಾವಾಗ ಶುರು ಆಗುತ್ತೆ ಸರ್? ಬೆಳಿಗ್ಗೆ 6 ಗಂಟೆಗೆ ಶುರು ಆಗುತ್ತೆ ಸರ್. 6 ಗಂಟೆಗೆ ಹಾಲು ತಗೊಳ್ಳೋಕ್ಕೂ ಮುಂಚೆ ಪ್ರತಿಯೊಂದು ಪ್ಯಾಕಿಂಗ್ ಮಿಷಿನ್ನ ಬೌಲು HMST ಎಲ್ಲನೂ ಪರಿಶೀಲನೆ ಮಾಡ್ತೀವಿ. ಹಿಂದಿನ ದಿವಸ CIP ಎಲ್ಲ ಕರೆಕ್ಟಾಗಿ ಆಗಿದೆಯಾ, ಅದರಲ್ಲೇನಾದ್ರು ನೀರಿನ ಅಂಶ ಇದೆಯಾ, ಎಲ್ಲನೂ ಡ್ರೈನ್ ಮಾಡಿ ನಂತರ ಎಲ್ಲ ಓಕೆ ಆದಮೇಲೆ ಹಾಲು ತಗೊಳ್ಳೋದು. ಹಾಲು ತಗೊಂಡು ಹಾಲು ತುಂಬಿಸಿದ ಮೇಲೆ ಮತ್ತೆ ಫಿಲಮ್ ರೋಲ್ಸು ಲೋಡ್ ಮಾಡ್ತಾರೆ. ಕೋಡಿಂಗ್ ವೆರಿಫಿಕೇಷನ್ ಮಾಡ್ಕೊತೀವಿ. ಸೊ ಯಾಕಂದರೆ ಇವತ್ತು ಮ್ಯಾನುಫ್ಯಾಕ್ಚರ್ ಆಗೋದು 2 days ಯೂಸ್ ಬೈ ಡೇಟ್ ಕೊಟ್ಟಿರ್ತೀವಿ. ಎಲ್ಲ ಕರೆಕ್ಟಾಗಿದೆಯಾ, ಪ್ರೈಸ್ ಕರೆಕ್ಟಾಗಿದೆಯಾ, 200 ml ಎಷ್ಟಿರಬೇಕು, 500 ml ಎಷ್ಟಿರಬೇಕು, 1 ಲೀಟ್ರಿಗೆ ಎಷ್ಟು, 6 ಲೀಟ್ರಿಗೆ ಎಷ್ಟು, ಅದು ವೇರಿಯಂಟ್ ವೈಸ್ ಚೇಂಜ್ ಆಗ್ತಾ ಹೋಗುತ್ತೆ. ಟೋನ್ ಮಿಲ್ಕ್ ಒಂದು ರೇಟ್ ಇದ್ದರೆ ಹೋಮೋಜಿನೈಸ್ ಮಿಲ್ಕ್ ಒಂದು ರೇಟ್ ಇರುತ್ತೆ. ಎಲ್ಲನೂ ವೆರಿಫೈ ಮಾಡಿ ಓಕೆ ಆದಮೇಲೆ ಮಿಷಿನ್ ಆನ್ ಮಾಡ್ತಾರೆ. ಅದಾದಮೇಲೆ ತೂಕ ಅಡ್ಜಸ್ಟ್ ಮಾಡ್ತಾರೆ. ಮತ್ತು ಅದರದ್ದು ಪೌಚ್ದು ಬ್ಯಾಗ್ ಲೆಂತ್ ಸೈಜ್ ಇಷ್ಟೇ ಇರಬೇಕು ಅಂತಿದೆ, ಅದನ್ನು ವೆರಿಫೈ ಮಾಡ್ಕೊತೀವಿ. ಅದಾದಮೇಲೆ ಮತ್ತು ಈ ಇನಿಷಿಯಲ್ ಮಿಲ್ಕ್ ಕೊಡ್ತಾ ಇರೋದು ಈಗ 3% ಅಂದರೆ 3% ಇರಬೇಕು ಫ್ಯಾಟ್, ಅದನ್ನು ಚೆಕ್ ಮಾಡ್ಕೊತೀವಿ. ಹಾಲಿನ ಅಸಿಡಿಟಿ ಚೆಕ್ ಮಾಡ್ತೀವಿ. ಎಲ್ಲ ಮಾಡಿ ಎಲ್ಲ ಓಕೆ ಆದರೆ ಪ್ಯಾಕಿಂಗ್ ಶುರು ಆಗುತ್ತೆ. ಸೊ ಇದೆಲ್ಲ ನಿಮ್ಮ ಇನ್ಚಾರ್ಜಲ್ಲೇ ಬರುತ್ತೆ? ಸರ್, ಅಂದರೆ ಪ್ರೊಡಕ್ಷನ್ ಪಾರ್ಟು ಪ್ರೊಡಕ್ಷನ್ ಮಾಡ್ತಾರೆ. ರಿಲೇಟೆಡ್ ಟು ಕ್ವಾಲಿಟಿ ಕಂಟ್ರೋಲ್ದು ಟೆಸ್ಟಿಂಗ್ ಅನಾಲಿಸಿಸ್ ನಮ್ಮ ಪಾರ್ಟು. ಸೊ ನಾವು ಎಲ್ಲ ಕಡೆ ಇರ್ತೀವಿ, ಎಲ್ಲ ಕಡೆ ಓಡಾಡ್ತೀವಿ. ಓಕೆ. ಸರ್ ಅದು ಕೋಡಿಂಗ್ ರೂಮು, ಕೋಡಿಂಗ್ ಆಗುತ್ತೆ. ಪ್ರೀ ಕೋಡಿಂಗ್ ಫಿಲಮ್ ಮೇಲೆ
ಇವತ್ತು ಪ್ರೊಡಕ್ಷನ್ಗೆ ಆಗೋದು ನೆನ್ನೆನೆ ಕೋಡ್ ಮಾಡಿ ಮಾಡ್ತಾ ಇರ್ತಾರೆ, ಮಾಡಿಬಿಟ್ಟು ಇವತ್ತು ಬೆಳಗ್ಗೆಯಿಂದ ಕೊಡಕ್ಕೆ ಕೊಡ್ತಾರೆ. ಎಲ್ಲಿದೆ ಅದು? ಅಲ್ಲಿ ಒಳಗೆ ನೋಡ್ಬೋದು. ಹಾಂ, ಏನು ಮೇಡಮ್ ಇದು? ಸರ್ ಇದು ಕೋಡಿಂಗ್ ಆಗ್ತಿದೆ. ಕೋಡಿಂಗ್ ಆಗುತ್ತೆ. ಇಲ್ಲಿ ಇದರಲ್ಲಿ ಅಡ್ಜಸ್ಟ್ ಮಾಡ್ತಾರೆ. ಯೂಸ್ ಬೈ ಡೇಟ್ ಏನಿದೆ ಇಲ್ಲಿ ನೋಡಿ, ಯಾವ ಮಿಷಿನ್ ನಂಬರ್ಗೆ ಹಾಕಬೇಕು, ಯೂಸ್ ಬೈ ಡೇಟ್ ಏನಿದೆ ಎಲ್ಲ ನೀಟಾಗಿ ರೇಟು ಎಲ್ಲ ಇದರಲ್ಲಿ ಅಡ್ಜಸ್ಟ್ ಮಾಡ್ತಾರೆ. ಆ್ಯಸ್ ಇಟ್ ಈಸ್ ಅಲ್ಲಿ ಪ್ರಿಂಟ್ ಬಿಡುತ್ತೆ. ಡೈಲಿ ಇದು? ಡೈಲಿ. ಸೊ ಹೊರಗಡೆಯಿಂದ ಏನೂ ಮಾಡಿಸಲ್ಲ ನೀವು, ಎಲ್ಲ ನಿಮ್ಮ ಹತ್ರ ರೆಡಿ ಆಗುತ್ತೆ. ಹಾಂ. ಇನ್ನೊಂದು ಪ್ರಶ್ನೆ, ಪ್ಲಾಸ್ಟಿಕ್ ಒಳ್ಳೇದು ಅಲ್ಲ ಅಂತಾರೆ. ಸೊ ಇದು ಯಾವ ಥರ ಪ್ಲಾಸ್ಟಿಕ್ ಯೂಸ್? ಇದು LDP ಯೂಸ್ ಮಾಡ್ತಾ ಇರೋದು. ಸೊ FSSAI ಗೈಡೆನ್ಸ್ ಪ್ರಕಾರ ಮಿನಿಮಮ್ ಎಬೋವ್ 50 ಮೈಕ್ರಾನ್ಸ್ ಇರಬೇಕು. ಸೊ ಎಬೋವ್ 50 ಮೈಕ್ರಾನ್ಸ್ ಇದೆ. ಯಾಕಂದರೆ ಅದಕ್ಕಿಂತ ಕಮ್ಮಿ ಆದರೆ ಅದು ಡಿಗ್ರೇಡ್ ಆಗಲ್ಲ ಅನ್ನೋದು, ಮಿನಿಮಮ್ ಇಷ್ಟು ಇರಲೇಬೇಕು ಅಂತಂತ FSSAI ಅವರು ಕಾಯ್ದೆ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು ಯೂಸ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಬಯೋಡಿಗ್ರೇಡಬಲ್ ಫಿಲಮು ಸಹ ಬರುತ್ತೆ. ಹಾಂ. ಸೊ ವೆಜಿಟಬಲ್ ಬೇಸ್ಡು, ಸ್ಟಾರ್ಚ್ ಬೇಸ್ಡ್ ಬರುತ್ತೆ. ಹಾಂ. ಪ್ಯಾಕಿಂಗ್ ಆಗ್ತಾ ಇದೆಯಾ? ಇದು ಮೊಸರು. ಹಾಂ. ಮೊಸರು ನಾನು ಹೇಳಿದ್ನಲ್ಲ, ಎಪ್ಪ ಹಾಕಿ ಪ್ಯಾಕ್ ಆಗ್ತಿರೋ ಮೊಸರು ಪ್ಯಾಕೆಟ್. ವೈರ್ ಬಂದಿದ್ದೀವಿ ಹಾಕಿ ನೋಡಿ. ಹಾಂ, ಬಿಸಿ ಇದೆ. ಹಾಂ, 35 ಡಿಗ್ರಿಲಿ ಇರುತ್ತೆ ಟೆಂಪ್ರೇಚರ್. ಇದು ಆಲ್ರೆಡಿ ಹೆಪ್ ಹಾಕಿದ್ದೀರಿ? ಎಪ್ಪ ಹಾಕಿದ್ದೀವಿ. ಹಾಂ. ಇದನ್ನ ಇನ್ಕ್ಯುಬೇಷನಲ್ಲಿ ಇಟ್ಟರೆ ಮೊಸರಾಗತ್ತೆ. ಈ ಟೆಂಪ್ರೇಚರ್ ಎಷ್ಟು ದಿವಸ ಬೇಕು ಮೊಸರು ಹಾಕಿ? ಒಂದು ಎಷ್ಟು? 2 ಲಕ್ಷ ಮೊಸರು ಮಾಡ್ತೀವಿ. 2 ಲಕ್ಷ ಮೊಸರು 2 ಲಕ್ಷ ಮೊಸರು. ಎಷ್ಟೊತ್ತು ತೊಗೊಳುತ್ತೆ ಇದು ಮೊಸರು ಹಾಕಿ? 4:30 5 ಅವರ್. 5 ಅವರ್ಲಿ ಗಟ್ಟಿ ಮೊಸರು ಆಗುತ್ತೆ. ಸೂಪರ್. ಇದು ಎಷ್ಟು ಶಿಫ್ಟಲ್ಲಿ ನಡೆಯುತ್ತೆ? 2 ಶಿಫ್ಟ್. 2 ಶಿಫ್ಟ್. ಎಷ್ಟು ಗಂಟೆಗೆ ಶುರುವಾಗುತ್ತೆ? 6ರಿಂದ 2, 2ರಿಂದ 10. ಎಷ್ಟು ಲಕ್ಷ ಪ್ಯಾಕೆಟ್ ಹಾಲು ತಯಾರಾಗುತ್ತೆ? ಸರ್ ಹಾಲು 10 ಲಕ್ಷ ಲೀಟರ್ ಹಾಲು. ಹಾಂ. ಯಾಕಂದರೆ ನಾವು 200 ml ಮಾಡ್ತೀವಿ, 500 ml ಮಾಡ್ತೀವಿ, 6 ಲೀಟ್ರ್ ಮಾಡ್ತೀವಿ, 1 ಲೀಟ್ರ್ ಮಾಡ್ತೀವಿ. ಸೊ ಇದು ನೋಡಿ, ಈ ಥರ 5 HMST ಇದೆ. HMST 5, 4, 3, 2, 1 ಆ ಥರ ಒಂದೊಂದು HMSTಲಿ ಒಂದೊಂದೇ ಪ್ರತ್ಯೇಕವಾಗಿ ಪ್ಯಾಕ್ ಆಗುತ್ತೆ. ಇದರಲ್ಲಿ ನೋಡಿ ಶುಭಮ್ ಪ್ಯಾಕ್ ಆಗ್ತದೆ, 4.5 ಇರೋದು ಪ್ಯಾಕ್. ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್? ಹೇಳಿಲ್ವಾ, ಅಂದಾಜು 400 ಜನ ಕಾಂಟ್ರಾಕ್ಟ್ ಲೇಬರ್ ಇದ್ದಾರೆ ಒಳಗಡೆ. ಒಂದು ಶಿಫ್ಟಲ್ಲಿ ಇರ್ತಾರೆ ಇಲ್ಲಿ. ಮತ್ತು ಪ್ರಾಡಕ್ಟಲ್ಲಿ ಸ್ವೀಟ್ ಮಾಡ್ತಾ ಇರ್ತಾರೆ, ಬೇಡ, ಪನ್ನೀರು, ಮೈಸೂರು ಪಾಕು. ಇದು NSP ಪ್ಯಾಕ್ ಆಗ್ತಾ ಇದೆ. ಇದರಲ್ಲಿ ಡಿಸ್ಪ್ಯಾಚ್ ಆಗುತ್ತೆ? ಹೌದು, ಇದರಲ್ಲಿ ಡಿಸ್ಪ್ಯಾಚ್. ಅದು ಏನು ಅಲ್ಲಿ? ಯಾವುದು? ಅಲ್ಲಿಂದ ಗ್ರೇಟು ಆ ಕಡೆ ಇದೆ ಗ್ರೇಟು. ಸೊ ಗ್ರೇಟ್ ಕ್ಲೀನಾಗಿ ಒಳಗೆ ಬರುತ್ತೆ. ಕ್ಲೀನಾಗಿ ಅದ್ರಾಗ ಬರುತ್ತೆ? ಅಲ್ಲಿಂದ ಬರುತ್ತೆ, ಅಲ್ಲಿಂದ ಪ್ಯಾಕ್ ಆಗಿ ಇದಾಗುತ್ತೆ. ಇದೇನು ಮೇಡಮ್ ಇದು?
ಹೇಳಿದ್ನ 20 ಮಿನಿಟ್ಸ್ ಒನ್ಸು ಎಲ್ಲ ವೇರಿಯಂಟು ಸ್ಯಾಂಪಲ್ ತೆಗೆದು ಫ್ಯಾಟು SNF ಅಸಿಡಿಟಿ ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ತಾರೆ. 20 ಮಿನಿಟ್ಸಿಗೆ ಒಂದ್ಸಲ ಫೈನಲ್ ಚೆಕ್ ಆಯ್ತಾ? ಆಯ್ತು. ನೆಕ್ಸ್ಟು ಕರ್ಡ್ ಇನ್ಕ್ಯುಬೇಷನ್ ರೂಮ್ ಹೋಗೋಣ. ಹಂಗೆ ಕೋಲ್ಡ್ ಸ್ಟೋರ್ ಎಲ್ಲ ಕರಡು ಪ್ಲಸ್ ಮಿಲ್ಕ್ ಪಕ್ಕ. ನನಗೆ ಇನ್ನೊಂದು ಕುತೂಹಲದ ಪ್ರಶ್ನೆ, ಎಷ್ಟು ಲಕ್ಷ ಲೀಟರ್ ನೀರು ಖರ್ಚಾಗುತ್ತೆ ಮತ್ತು ಪ್ರೊಸೆಸ್ ಆಗಿರೋ ನೀರನ್ನು ಏನು ಮಾಡ್ತೀರಿ ನೀವು? ಸರ್ 1:1 ರೇಷಿಯೋದಲ್ಲಿ ನೀರು ಖರ್ಚಾಗುತ್ತೆ. 1:1 ಹಾಂ, CAPಗೆ ಯೂಸ್ ಆಗೋಂಥದ್ದು. ಓಕೆ. ಸೊ ಅದೆಲ್ಲ ETPಗೆ ಹೋಗುತ್ತೆ. ಹಾ. ನಮ್ಮದು ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ. ಸೊ ಅಲ್ಲಿ ಡೈಲಿ ವಾಟರ್ ರೀಟ್ರೀಟ್ ಮಾಡಿ ಟ್ರೀಟೆಡ್ ವಾಟರ್ನ ಗಾರ್ಡನಿಂಗ್ ಕೊಡ್ತೀವಿ. ಮತ್ತು ಈಗ ಗಾರ್ಡನಿಂಗೋಸ್ಕರ ಬಾಷ್ ಅವರು ಪರ್ಚೇಸ್ ಮಾಡ್ತಿದ್ದಾರೆ ನೀರನ್ನ. ಆಮೇಲೆ ಇಲ್ಲೊಂದು ಹಾಕಿದ್ದೀರಿ ನೀವು, ಎಷ್ಟು ಸ್ವಚ್ಛತೆ ಇರಬೇಕು ಅಂತನಾ ಇದು? ಹೌದು ಸರ್. ಹೆಂಗೆ ಅವರು ನಾವು ಕ್ಯಾಪ್ ಯೂಸ್ ಮಾಡೋದಾಗಲಿ, ಹಾ. ಡ್ರೆಸ್ ಹೆಂಗಿರಬೇಕು, ಮತ್ತು ಕೈಗೆ ಉಂಗುರ ಅವು ಇವು ಏನು ಯೂಸ್ ಮಾಡಿದೆ, ಏನು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ. ಸೊ ಅದಕ್ಕೆ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಹಾಕ್ತೀವಿ. ಓಕೆ, ಹಿಂಗೆ ಮಾಡಿ ಚೆಕ್ ಮಾಡಿ ಒಳಗಡೆ ಬಿಡ್ತೀವಿ. ಅರ್ಧ ಭಾಗ ಡೂಸ್ ಇದೆ, ಅರ್ಧ ಭಾಗ ಡೋಂಟ್ ಡೂ ಇದೆ ಅದರಲ್ಲಿ ಪಿಕ್ಚರಲ್ಲಿ. ಹಾ. ಎರಡೂ ತೋರಿಸಿದೀವಿ ನಾವು. ಓಕೆ, ಹಿಂಗೆ ಮಾಡಿದ್ರೆ ಇದು ತಪ್ಪು, ಇದು ಹಿಂಗಿರಬೇಕು ಅಂತ. ಓಕೆ. ಹಾಂ ಹಾಂ. ಸೊ ಇಲ್ಲಿಂದ ಎಲ್ಲ ಕಾಣಿಸುತ್ತೆ ನಿಮಗೆ? ಹೌದು ಸರ್. ಓಪನ್ ಇದೆ. ಹಾಂ, ನಮ್ಗೆ ವಿಸಿಟರ್ಸ್ ಬಂದರೂ ಇಲ್ಲಿಷ್ಟು ತೋರಿಸಿ ಕಳಿಸ್ತೀವಿ, ಒಳಗೆ ಬಿಡಲ್ಲ. ನೋಡಿ ಪಿಕ್ಚರು, ಇದರಲ್ಲಿ ಅರ್ಧ ಭಾಗ ಡೂಸು, ಅರ್ಧ ಭಾಗ ಡೋಂಡು. ಟಿಕ್ಕಿರೋದು ಮಾಡೋವಂಥದ್ದು, ಇದು ಮಾಡಬಾರ್ದು ಅಂತ. ಹಿಂಗಿರಬಾರ್ದು. ಓಕೆ. ಕೈಯಲ್ಲಿ ಹ್ಯಾಂಡ್ ಕಟ್ ಆಗಿದ್ರೆ ಹಾಂ, ಅಲ್ಲಿ ಕೆಲಸ ಮಾಡಬಾರ್ದು. ಬ್ಯಾಂಡೇಡ್ ಹಾಕೊಂಬರ್ಬೇಕು, ಶೂಸ್ ಹಾಕಬೇಕು, ಆಯಿತಾ. ಈ ಥರ ಹರಿದಿರೋ ಬಟ್ಟೆ ಎಲ್ಲ ಹಾಕೊಂಬರ್ಬಾರ್ದು, ಕೂದಲಂಗೆ ಆಚೆ ಬರಬಾರ್ದು, ಹೇರ್ ನೆಟ್ಟಲ್ಲಿ ಕವರ್ ಆಗಿರಬೇಕು. ಆ ಥರ ಪ್ರತಿಯೊಂದೂ ಅವು ಟಿಕ್ ಮಾರ್ಕು ಕ್ರಾಸ್ ಮಾರ್ಕು ಎರಡೂ ಇದೆ. ಓಕೆ. ಶಿಫ್ಟ್ ಕ್ಲೋಸಿಂಗು. ಸೊ ಇದು ನಾ ಹೇಳಿದ್ನಲ್ಲ ಸರ್, AI ಬೇಸ್ಡು ಹಾಂ, ಕ್ರೇಟ್ ಕೌಂಟ್ ಆಗ್ತಾ ಇರೋದು. ಕ್ರೇಟು ಅಲ್ಲಿ ಬರೋದು ಇಲ್ಲಿ ಕೌಂಟ್ ಆಗುತ್ತೆ. Count ಆಗುತ್ತೆ. ಫೋಟೋ ತೆಕ್ಕೊಂಡ್ರಿ ನೋಡಿ, ಅಲ್ಲಿ ಕಾರ್ಡ್ ಕೌಂಟ್, ಕ್ರೇಟ್ ಕೌಂಟ್ ಆಗಿ ಇಲ್ಲಿಂದ ಅಲ್ಲಿ ಡೇಟಾ ಬರೋದು. ಓಕೆ. ಹಾಂ ಹಾಂ. ಸರ್ ಇದು ಕೋಲ್ಡ್ ಸ್ಟೋರು. ಕೋಲ್ಡ್ ಸ್ಟೋರ್ ಹಾಂ, ಎಷ್ಟು ಡಿಗ್ರಿ ಇದೆ? ತಣ್ಣಗಿದೆಯಲ್ಲ ಮೇಡಮ್? 4 ಡಿಗ್ರಿ, ಲೆಸ್ ದೆನ್ 4 ಡಿಗ್ರಿ ಇದೆ. ಡಿಸ್ಪ್ಯಾಚ್ ಆಗಿ ಇನ್ನೂ ತಣ್ಣಗಿರುತ್ತೆ ಸರ್. ಡಿಸ್ಪ್ಯಾಚ್ ಆಗ್ತಾ ಇತ್ತು, ಈಗ ಜಸ್ಟ್ ಡೋರ್ ಕ್ಲೋಸ್ ಮಾಡಿದ್ದಾರೆ. ಓಪನ್ ಇತ್ತು, ಇಲ್ಲಾಂದರೆ ಇನ್ನೂ ಕೊರಿಯುತ್ತೆ, ನಿಲ್ಲಕ್ಕಾಗಲ್ಲ. ಸೊ ಗ್ರೇಟ್ ಇಲ್ಲಿ ಬರ್ತಾ ಇದೆಯಾ? ಇದು ಮಿಲ್ಕ್ ಬರ್ತಾ ಇದೆ. ಅದೇ ಹಿಂಗೆ ಕೂತ್ಕೊಂಡ್ರೆ ಸೇಫ್ಟಿ. ಹಿಂಗೆ ಎಷ್ಟು ಕೋಲ್ಟ್ ಇದು ಒಂದೇನಾ ಸರ್? ಇದು ಮಿಲ್ಕು ಎಕ್ಸ್ಕ್ಲೂಸಿವ್ಲಿ 6 ಲಕ್ಷ ಲೀಟ್ರ್ ಸ್ಟೋರ್ ಮಾಡ್ಬೋದು ಇದು. 6 ಲಕ್ಷ ಲೀಟ್ರ್. ಸೊ ಈಗೆಲ್ಲ ಸ್ಟ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಇದೆಲ್ಲ ಈವ್ನಿಂಗ್ ಮೇಲೆ ಹೋಗುತ್ತೆ ಡಿಸ್ಪ್ಯಾಚ್ ಮಾಡೋಕ್ಕೆ ಶುರು.
ಇದು ಏನಿದೆ? ಸೊ ಇದು ಮೊಸರು ಇನಾಕ್ಯುಲೇಷನ್ ರೂಮ್ ಅಂತ ಅಂದ್ಬಿಟ್ಟು ಹಾ. ಹಾಲಿಗೆ ಹೆಪ್ಪಾಕಿದ್ಮೇಲೆ ಹೆಪ್ಪಾಕಿರೋ ಮೊಸರನ್ನ 35 ಡಿಗ್ರಿ 30ರಿಂದ 36 ಡಿಗ್ರಿ ಟೆಂಪ್ರೇಚರಲ್ಲಿ ಮೊಸರು ಹಾಲನ್ನ ಇಲ್ಲಿ ಇಡ್ತೀವಿ. ಇಲ್ಲಿ 4ರಿಂದ 5 ಗಂಟೆ ಒಳಗೆ ಮೊಸರಾಗುತ್ತೆ. ಮೊಸರಾದಮೇಲೆ ಈ ಮೊಸರನ್ನ ಕೋಲ್ಡ್ ಸ್ಟೋರ್ಗೆ ಶಿಫ್ಟ್ ಮಾಡ್ತೀವಿ. ಸೊ ಲೆಸ್ ದ್ಯಾನ್ 4 ಡಿಗ್ರಿ ಬಂದಮೇಲೆ ಅದನ್ನು ಮಾರುಕಟ್ಟೆಗೆ ರವಾನೆ ಮಾಡ್ತೀವಿ. ಈಗ ಇದು ಎಷ್ಟು ಡಿಗ್ರಿ ಇದೆ ಸರ್ ಇಲ್ಲಿ 35 ಇದೆ, 35-36. ಹೀಟ್ಗೆ ಇದು ಹೀಟರು. ಸೊ ಇದರಿಂದ ಹೀಟು ಜನರೇಟ್ ಆಗಿ ಅಲ್ಲಿ ಫ್ಯಾನ್ ಆನ್ ಇರುತ್ತೆ, ಬ್ಲೋ ಆಗುತ್ತೆ. ಸೊ ಹೀಟ್ ಏರು ಈ ರೂಮಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ 35ರಿಂದ 36 ಡಿಗ್ರಿ ಥ್ರೂಔಟ್ ರೂಮು ಮೇಂಟೈನ್ ಆಗುತ್ತೆ. ಓಕೆ. ನನಗೆ ಆ್ಯಕ್ಚುಲಿ ಈ ಪ್ರಶ್ನೆ ಅವಾಗಲೇ ಕೇಳಬೇಕಾಗಿತ್ತು, ಈಗ ನೆನಪಾಗಿದೆ. ಈ ನಾವು ಮನೆಯಲ್ಲಿ ಕಾಮನ್ ಹೆಣ್ಮಕ್ಳು ಏನು ಮಾಡ್ತಾರೆ, ಹಾಲಿನ ಕೆನೆ ಬಂದಿದ್ದನ್ನು ತಗೊಂಡು ಅದನ್ನು ತುಪ್ಪ ಅಂತ ಮಾಡ್ತಾರೆ, ಒಂದು ಕಡೆ ತೆಗೆದಿಟ್ಟು. ಅದು ಸರಿನೋ? ಬೆಣ್ಣೆಯಲ್ಲಿ ಕಟ್ಟದ ಏನು ತೆಗಿತಾರಲ್ಲ ಅದು ಸರಿನಾ? ಅದು ಸಾಂಪ್ರದಾಯಿಕ ಶೈಲಿ ಸರ್. ಯಾವುದು? ಏನು ಹಾಲಿಂದ ಮೊಸರು ಮಾಡಿ ಮೊಸರಿಂದ ಬೆಣ್ಣೆ ತೆಗೆದು ಬೆಣ್ಣೆಯಿಂದ ತುಪ್ಪ ಮಾಡೋದು ಸಾಂಪ್ರದಾಯಿಕ ಶೈಲಿ. ಈ ಇದರಲ್ಲಿ ಏನಾಗುತ್ತೆ, ಕಮರ್ಷಿಯಲ್ ಒಬ್ಬೊಬ್ರು ಒಂದೊಂದ್ ಥರ ಅಡಾಪ್ಟ್ ಮಾಡ್ಕೊತಾರೆ. ಹೆಣ್ಮಕ್ಳು ಏನು ಮಾಡ್ತಾರೆ? ಹೌದು ಸರ್, ನಾವು ಕೆಲವು ಸತಿ ಮಾಡ್ತೀವಿ ಅದನ್ನೇ. ಈಗ ಕೆನೆ ಜಾಸ್ತಿ ಇದ್ದಾಗ ಮನೇಲಿ ಅದನ್ನ ತೆಗೆದಿಟ್ಟು ಅದಕ್ಕೆ ಒಂಚೂರು ಹೆಪ್ಪಾಕಿ ಅದನ್ನೇ ಮಿಕ್ಸರಲ್ಲಿ ಇದು ಮಾಡಿದ್ರೆ ಬೆಣ್ಣೆ ಬರುತ್ತೆ. ಆ ಬೆಣ್ಣೆಯಿಂದ ತುಪ್ಪ ಕಾಯಿಸ್ಕೊತಾರೆ. ಸರಿನಾ ಮೆಥಡ್ ಅದು? ಓಕೆ. ಯಾವುದು ಸರ್? ಸರ್ ಫೈನಲ್ಲು ಅದೇನು ಫ್ಯಾಟ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಷ್ಟೇ ಮೆಥಡ್. ಅವ್ರವ್ರ ಅನುಕೂಲತೆಗೆ ಅಡಿಗೆ ಮಾಡೋದ್ರಲ್ಲಿ ಉಪ್ಪು ಕೆಲವರು ಸ್ಟಾರ್ಟಿಂಗೇ ಹಾಕ್ತಾರೆ, ಕೆಲವರು ಲಾಸ್ಟಲ್ಲಿ ಹಾಕ್ತಾರೆ, ಅಷ್ಟೇ. ಈಗ ನಮ್ಗೆ ತುಪ್ಪ ಗಿಪ್ಪ ಮಾಡೋದೆಲ್ಲ ತೋರಿಸ್ತೀರಿ? ನೆಕ್ಸ್ಟ್ ಏನೇನು ತೋರಿಸ್ತೀರಿ ನಮಗೆ? ನೆಕ್ಸ್ಟು ಸರ್ ಇದು ಮೊಸರುದು ಕೋಲ್ಡ್ ಸ್ಟೋರು. ಟೆಂಪ್ರೇಚರ್ ನೋಡಿ -0.03 ಇದೆ. -0.3. ಏನು ಹಿಮಾಲಯದಾಗಿದ್ದಂಗಿದೆ. ಎಷ್ಟು ಮೊಸರಿದೆ ಇಲ್ಲಿಗ? ಈಗ ಅದಲ್ಲ ಅಲ್ಲೇನು ಮಾಡ್ಕೊಂಡು ಬಂದಿದ್ದೀವಲ್ಲ, ಈಗ ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಇಲ್ಲಿ ಎಷ್ಟು ಅವರ್ ಇರುತ್ತೆ? ಇಲ್ಲಿ ಡಿಸ್ಪ್ಯಾಚ್ ಆಗೋವರೆಗೂ ಇರುತ್ತೆ. ಮೊಸರು ಆಲ್ರೆಡಿ ಅಲ್ಲಿ ಆಗಿದೆ, ಇಲ್ಲಿ ತಣ್ಣಗಾಗುತ್ತೆ. ಇಲ್ಲಿ ತಣ್ಣಗಾಗುತ್ತೆ. 35ರಿಂದ 4 ಡಿಗ್ರಿ ಬರುತ್ತೆ. ಆಮೇಲೆ ಡಿಸ್ಪ್ಯಾಚ್. ಸೊ ಈ ಥರ ಇಲ್ಲಿ 3 ಕೋಲ್ಡ್ ಸ್ಟೋರ್ ಇದೆ. ಇದೆಲ್ಲ 30-35 ಕೆಪಾಸಿಟಿ ಇದೆ. 30,000 ಒಂದು ಕೋಲ್ಡ್ ಸ್ಟೋರಲ್ಲಿ ಸ್ಟೋರ್ ಮಾಡ್ಬೋದು. ಅದೇ ರೀತಿ ಅದು 50,000 ಇಡ್ಬೋದು. 75,000 ಮೊಸರು ಇಡ್ಬೋದು. ಇದು ಎಕ್ಸ್ಕ್ಲೂಸಿವ್ಲಿ ಮೊಸರು ಗಿಡಕ್ಕೆ. ಮೊಸರದು. ಮೇಡಮ್, ನಮಗೆ ನೆಕ್ಸ್ಟ್ ಏನೇನು ತೋರಿಸ್ತೀರಿ? ಮತ್ತೆ ಉಳಿದ ಪ್ರಾಡಕ್ಟ್ಸ್ಗಳು. ಈಗ ಹಾಲು ಮೊಸರು ಮುಗೀತು, ಬೆಣ್ಣೆ ತುಪ್ಪ ಮತ್ತೆ ಅಲ್ಲಿ ಏನು ಸ್ವೀಟ್ ಉತ್ಪಾದನೆ ಆಗ್ತಿದೆ ಅದನ್ನ ತೋರಿಸಿ ನೋಡ್ಬೇಕು ಸರ್. ಅಲ್ಲಿ ಪ್ರೊಡಕ್ಷನ್ ನಲ್ಲಿ ಹೋಗಿ ನೋಡಿದ್ರೆ ಮಾಮೂಲಾಗಿ ಏನೇನು ತಯಾರಾಗುತ್ತೆ ಸರ್? ನಮ್ಮದಲ್ಲಿ ಬೆಣ್ಣೆ ಇದೆ, ತುಪ್ಪ ಇದೆ, ಪೇಡ ಇದೆ, ಮೈಸೂರು ಪಾಕ್ ಇದೆ, ಫ್ಲೇವರ್ಡ್ ಮಿಲ್ಕು, ಲಸ್ಸಿಲಿ 2 ಥರ ಲಸ್ಸಿ ಇದೆ, ಸ್ವೀಟ್ ಲಸ್ಸಿ, ಮ್ಯಾಂಗೋ ಲಸ್ಸಿ, ಮತ್ತು ಮಜ್ಜಿಗೆ, ಮಸಾಲ ಮಜ್ಜಿಗೆ, ಪನ್ನೀರು, ಇಷ್ಟು ಪ್ರಾಡಕ್ಟ್ಸ್ ಅಲ್ಲಿ ಗೆಳೆಯರೇ. ನೆಕ್ಸ್ಟ್ ಇಷ್ಟು ಏನು ಉತ್ಪನ್ನಗಳನ್ನು ಹಂತವಾಗಿ ತೋರಿಸ್ತಾ ಹೋಗ್ತೀವಿ. ಎಲ್ಲವೂ ಬೇರೆ ಬೇರೆ ಇರುತ್ತೆ, ಅದ್ಭುತವಾಗಿರುತ್ತೆ. ಹಾಗಾದರೆ ಮೇಡಮ್ ನೆಕ್ಸ್ಟ್ ಅಂತ ತೋರಿಸ್ತೀರಿ ನಮಗೆ? ನೆಕ್ಸ್ಟ್ ಪ್ರಾಡಕ್ಟಲ್ಲಿ ಹೋಗೋಣ. ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ಥ್ಯಾಂಕ್ ಯು.